ಅಲ್ಲ, ಬೇಕಂತಾನೆ ನೀಯ ಈ ನಮ್ಮ ಅತ್ತೆನೇ ನೀಯ ಬೇಕಂತ ನೀಯ ಫಿಕ್ಸ್ ಮಾಡಿರ್ತದೆ. ಅಲ್ಲ, ನಾಳೆ ನೀಯ ಮದುವೆ ಅಂತ ಹೇಳಿದ್ರೆ ಹೆಂಗ್ ಹೇಳು? ಹಾ, ಇವಾಗ ನಾವ್ ಏನ್ ಮಾಡೋದು ಹೊತ್ತಿಗೆ ನನಗಂತೂ ಏನೋ ಒಂದು ದಾರಿನೂ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಎಲ್ಲಾ ದಾರಿನೂ ಮುಚ್ಚಿಬಿಟ್ಟೈತೆ ಅಂತ ಅನ್ನಿಸ್ತೈತೆ. ಏನ್ ಮಾಡ್ಬೇಕು ಅಂತ ನೀ ಅರ್ಥ ಆಯ್ತಿಲ್ಲ ನನ್ಗಂತೂ ಹೊತ್ತಿಗೆ. ಈಗ ಏನ್ ಮಾಡೋದು ಅಂತ ಹೇಳಿದ್ರೆ, ಇರು ಒಂದ್ ನಿಮಿಷ, ನಿಮ್ ಹುಡ್ಗಂಗ್ ಫೋನ್ ಹಾಕ್ತೀನಿ. ನೋಡು, ಇನ್ನ ನಿನ್ ಪ್ರೀತಿ ಉಳಿಸ್ಕೋಬೇಕು ಅಂತಂದ್ರೆ ಇವಾಗ ನೀನು ಇಲ್ಲಿಂದ ಓಡೋಗೋದ್ ಬಿಟ್ಟು ನಿಂಗೆ ಬ್ಯಾರೆ ದಾರಿ ನೆನೆಯಾ ಇಲ್ಲ. ನೀನು ಇಲ್ಲಿಂದ ಓಡೋಗ್ಬೇಕು ಅಷ್ಟೇ ನೆನೆಯ, ಸರಿನಾ? ನೀನು ಒಂದು ಕೆಲಸ ಮಾಡು. ನೀನು ಬಟ್ಟೆ ಗಿಟ್ಟೆ ಎಲ್ಲ ಅಂದರೆ ಒಂದು ಬ್ಯಾಗಾಗಿ ಪ್ಯಾಕ್ ಮಾಡ್ಕೊಬಿಡು. ನಿಮ್ಮ ಅಮ್ಮ ನಿಮ್ಮ ಅಣ್ಣ ಯಾರೂ ಮನೆಯಾಗಿಲ್ಲ. ಇಬ್ರು ನೀನು ತಾಳಿ ಬಟ್ಟೆ ಎಲ್ಲ ತಗೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊಂಟೋಗವ್ರೆ. ನೋಡು, ನಿನ್ನೂ ಚಂದುನ ಇಬ್ಬರನ್ನೂ ನಾನೇ ಕರ್ಕೊಂಡೋಗ್ಬಿಟ್ಟು ಇಲ್ಲೇ ಬಸ್ಸ ಕರ್ಕೊಂಡೋಗಿ ಅಲ್ಲಿ ಟ್ರೈನ್ ಹತ್ತಿಸ್ಬಿಟ್ಟು ಬರ್ತೀನಿ. ಆ ಟ್ರೈನ್ ಐತಲ್ಲ, ಟ್ರೈನಾಗ ಹೋಗ್ಬಿಡಿ. ಬಸ್ಸುಗಳಾಗಾದ್ರೆ ಜನಶಾನ್ ನಮ್ಮವ್ರಿಗೆ ಗೊತ್ತಾಗ್ಬಿಡ್ತದೆ. ಫ್ರೀ ಬಸ್ ಅಂತ ಇರ್ತಾರೆ. ನೀವು ಸುಮ್ಕೆ ಟ್ರೈನಾಗ ಹೋಗ್ಬಿಟ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಮನೆ ಬಿಟ್ಬಿಟ್ಟು ಇಬ್ಬರೇ ಓಡೋಗ್ಬೇಕಾ? ಶಶಿ, ನಿನ್ ಪ್ರೀತಿ ಉಳಿಬೇಕು ಅಂತಂದ್ರೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲ ಅಂದ್ರೆ ಈ ಕಾಂಗ್ ನನ್ನ ಮದುವೆ ಮಾಡ್ಕೊಂಡು ನೀನು ಇರ್ಬೇಕಾಯ್ತದ ಅಷ್ಟೇ. ನೀನು ಇವ್ನು ಮದುವೆ ಮಾಡ್ಕೊಂಡಿರ್ತೀಯಾ? ಇಲ್ಲ ಅಂತ ಹೇಳಿದ್ರೆ ಹೋಯ್ತೀಯಾ? ನಾನಂತೂ ಇವನ್ ಮದುವೆ ಮಾಡ್ಕೊಳಕ್ಕಿಲ್ಲ. ಮತ್ತೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗ್ಲೇಬೇಕು ನೀವಿಬ್ರು. ನೋಡು, ಇಲ್ಲಿ ಏನೇನಾಯ್ತದೋ ಎಲ್ಲ ಆಗ್ಲಿ, ನಾನು ನೋಡ್ಕೊತೀನಿ. ನೀನು ಸುಮ್ಮನೆ ಹೊಂಟೋಗ್ಬಿಟ್ಟು ನೀವು ಅಲ್ಲೇ ಎಲ್ಲನ ಮದುವೆ ಗಿದ್ವೆ ಮಾಡ್ಕೊಂಡು ಬಂದ್ಬಿಟ್ರಿ. ರಿಜಿಸ್ಟ್ರು ಆಫೀಸಾಗೋ ಎಲ್ಲನ ಇಲ್ಲ ದೇವಸ್ಥಾನದಾಗೋ ಎಲ್ಲೋ ಅಂತ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಅಮ್ಮಿ, ನಮ್ಮ ಕೈಲಿ ಮಾಡೋಕ್ಕಾಗಕ್ಕಿಲ್ಲ. ಇಲ್ಲಿ ನಿನಗೂ ಗೊತ್ತು. ಇಲ್ಲೆಲ್ಲ ಮಾಡಕ್ ಹೋದ್ರೆ ಸುಮ್ಕೆ ನಾವೇ ಕೆಟ್ಟೋರು ಆಯ್ತೀವಿ. ಕೆಟ್ಟೋರಾಗದ್ ಮನೆ ಹಾಳಾಗೋಗ್ಲಿ. ಎಲ್ಲಿ ಬಿಡೋದೇ ಇಲ್ವಲ್ಲ, ಯಾರು ಬಿಡ್ತಾರೆ ಇಲ್ಲಿ? ಮಾಡೋಕ್ಕಾಯ್ತದ? ಅದಕ್ಕೆ ನೀನು ಆರಾಮಾಗಿ ನೀನು ಹೋಗ್ಬಿಟ್ಟು ಅಲ್ಲಿ ಹೆಂಗೋ ಮದುವೆ ಮಾಡ್ಕೊಳ್ಳಿವ್ರಂತೆ. ರಿಜಿಸ್ಟ್ರ್ ಮ್ಯಾರೇಜ್ ಏನಾದ್ರೂ ಈಗ ಮೊದಲು ಈ ಮನೆ ಖಾಲಿ ಮಾಡೋದು ಕಲ್ತ್ಕ. ಅದಕ್ಕೆ ನನಗೆ ಭಯನೇ ಆಯ್ತೈತೆ ಕಣತ್ಗೆ. ನಾನು ಇಲ್ವೇ ನಮ್ಮಿ ಸಪೋರ್ಟ್ಗೆ. ನೀನು ಹೋಗು, ಇಲ್ಲಿ ಏನೇನು ನಡೆದ್ರು ನಾನು ನೋಡ್ಕೊತೀನಿ. ನೀನು ಹೋಗು ಸುಮ್ಕೇನಿಯ. ನಾನು ಹಂಗೆ ನಿಮ್ಮ ಹುಡುಗಂಗೂ ಫೋನ್ ಹಾಕ್ಬಿಟ್ಟು ಕರೆಸ್ತೀನಿ. ಇಬ್ರು ಹೊಂಟೋಗ್ಬಿಡ್ರಿ. ಇನ್ನೇನು ನಮಗಿನ್ನು ಯಾವ ಬೇರೆ ಪಿಲ್ಲ ನೀನು ಏನೂ ಇಲ್ಲ. ಈಗ ನಾಳೆನೇ 9:30 ನಿನ್ನ ಮದುವೆನೇ ಆಗೋಗ್ಬಿಟ್ಟಿರ್ತದೆ. ನೋಡಾಗ್ಲೇನೆ ಸಂಜೆ ಆಯ್ತಾ ಬಂತು. ನಿಮ್ಮ ಅಮ್ಮ ನಿಮ್ಮ ಅಣ್ಣ ಬಂದರು ಅಂದರೆ ನೀನು ಮನೆ ಬಿಟ್ಟು ಎಡಗಾಲ ಹೆಜ್ಜೆ ಈಚೆ ಕಡೆಗೂ ಇಕ್ಸೋದಿಲ್ಲ, ಗೊತ್ತಾ? ಹೌದಾ? ಅಯ್ಯೋ ಸರಿ, ಅದಕ್ಕೆ ನೀನು ಹೇಳ್ದಂಗೆ ಆಯಿತು. ಬ್ಯಾಗ್ ಎತ್ಕೊಂಡು ಬಂದ್ಬಿಡ್ತೀನಿ. ಪದಕ ಪಾಪ ಖರ್ಚಿಗೆ ದುಡ್ಡು ಇರ್ತದೋ ಇರಲ್ವೋ, ಹೊಸಿ ದುಡ್ಡು ಕೊಟ್ಟು ಕಳಿಸ್ಬೇಕು. ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಬಿಡು. ಇರೋ ಹುಡುಗಂಗೆ ಫೋನ್ ಹಾಕ್ತೀನಿ ಫಸ್ಟು. ಹಲೋ ಹಲೋ ಪದಕ. ಹಲೋ, ನೋಡು, ನಮ್ಮ ಶಶಿಗೆ ನಾಳೆ ಏನಿಯ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆನಾಗೆಲ್ಲ ಫಿಕ್ಸ್ ಮಾಡ್ಬಿಟ್ಟವ್ರೆ. ಏನು, ನಾಳೆ ನೀಯಾ? ನಾಳೆ ಏನಿಯ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟವ್ರೆ. ನೋಡು, ಅದಕ್ಕೆ ನಾಳೆ 9 ವರ್ಷದ ಮದುವೆ ಅಂತೂ ಮುಗಿದೋಗಿರ್ತದೆ ಶಶಿದು. ಈಗ ನೀನು ಮನೆ ಬಿಟ್ಬಿಟ್ಟು ಬರೋಕ್ಕೆ ರೆಡಿ ಇದೆಯಾ ತಾನೇ? ಅಕ್ಕ, ನಾನು ಆಕ್ಚುಲಿ ಈಚೆ ಕಡೆನೇ ಇದ್ದೀನಿ. ಫ್ರೆಂಡ್ ಮನೆ ಹತ್ರ ಇದ್ದೆ ನಾನು. ಈಗ ನೀವು ಬಾ ಅಂತ ಹೇಳಿದ್ರೆ ಹಂಗೆ ಏನೇ ಬಂದ್ಬಿಡ್ತೀನಿ. ಸರಿ, ನಿಮ್ಮ ಅಮ್ಮಂಗೂ ಅವ್ರಿಗೂ ಇವ್ರಿಗೂ ಯಾರಿಗೂ ಏನು ಹೇಳಕ್ ಹೋಗ್ಬೇಡ, ಸರಿನಾ? ಸುಮ್ಮನೆ ಮಂಟಕ್ಕೆ ಹೋದ್ರೂ ಕಷ್ಟ ಆಯ್ತದೆ. ನೀನು ಹೆಂಗಿದ್ಯೋ ಹಂಗೆ ಅತ್ತಾಗ ಬಂದ್ಬಿಡು. ಬಟ್ಟೆ ಗಿಟ್ಟೆ ಬೇಕಾರೆ ಅಲ್ಲೆಲ್ಲ ತಗೊಳ್ಳಿವಂತೆ. ಸರಿ ಅಕ್ಕ, ನೀವು ಹೆಂಗ್ ಹೇಳಿದ್ರೆ ಹಂಗೆ. ನನಗೂ ನಮ್ಮ ಮನೆನಾಗ ಬೋಲ್ ಹಿಂಸೆ ಇಕ್ತಾವ್ರೆ. ಸುಮ್ಮನೆ ನೀ ಇಷ್ಟ ಇಲ್ದಿರ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು. ಅಕ್ಕ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಗೆ ನೀವು ಹೇಳಿರೋ ಎಲ್ಲಿ ಬರ್ಬೇಕು ಹೇಳಿ, ಆ ಲೊಕೇಶನ್ ನಾನು ಬರ್ತೀನಿ. ಅದೇ ಊರಾಚೆಯಲ್ಲಿ ಕ್ರಾಸಿಂಗ್ ಐತಲ್ಲ, ಆ ಕ್ರಾಸಿಂಗ್ ಹತ್ರ ಬಂದ್ಬಿಡು. ಸರಿ ಅಕ್ಕ, ನನ್ನ ಫ್ರೆಂಡ್ ಗಾಡಿನ ಡ್ರಾಪ್ ಮಾಡಿಸ್ಕೊಂತೀನಿ. ನಾನು ಈಗ ಮನೆಗೆ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡ್ಬಿಟ್ಟು ಬರೋದು ಅಂದ್ರೆ ಅದು ಸಾಧ್ಯನೇ ಆಗಲ್ಲ. ಯಾಕಂದ್ರೆ ಗೊತ್ತಲ್ಲ, ನಮ್ಮ ಅಮ್ಮ ಲಗೇಜ್ ಎಲ್ಲ ಈಚೆ ಕಡೆ ಎತ್ಕೊಂಡ್ಬಿಟ್ಟು ಬಂದ್ರೆ ಗೊತ್ತಾಗ್ಬಿಡ್ತೈತೆ. ಸುಮ್ಮನೆ ಯಾಕೆ? ಸರಿ, ಹಂಗೇನೇನೆ ಮಾಡು. ಸರ್ನ ಬಂದ್ಬಿಡು. ಅಲ್ಲಪ್ಪ, ನಿನ್ ಕೈಗೆ ಬತ್ತೀಯ ಅಂತಂದ್ರೆ ಇವಳನ್ನ ಕರ್ಕೊಂಬಿಟ್ಟು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕರ್ಕೊಂಬಿಟ್ಟು ಬರಲ್ಲ. ಆಮೇಕಿಂದ ನಿನಗೆ ತಿರ್ಗಲ್ಲಿಗೆ ನಾವು ಬರೋದು ನೀನು ಬರ್ದಿದ್ದಂಗಿರೋದು ಚೆನ್ನಾಗಿರಕ್ಕಿಲ್ಲ. ಅಯ್ಯೋ, ನಾನು ಬರ್ದಂಗಿರ್ತೀನಿ ಅಕ್ಕ. ನಾನು ಬರ್ತೀನಿ, ಬನ್ನಿ ಸುಮ್ಮನೆ. ಸರಿ ಕಣಪ್ಪ. ಏನಂತೆ ಪದಕ? ಗೊತ್ತೇನಂತೆ ಅವನು. ನೋಡು, ನಾವು ಸುಮ್ಕೇನಿಯ ಯಾರಿಗೂ ಹೇಳೋದು ಬೇಡ. ಕರ್ಕೊಂಡೋಗ್ಬಿಟ್ಟು ಸುಮ್ಕೇನಿಯ ಬಿಟ್ಬಿಟ್ಟು ನಮ್ಗೇನು ಗೊತ್ತಿಲ್ಲ, ನಂಗೆ ನೆಟ್ಟಗೆ ಬಂದ್ಬಿಡೋಣ. ಬೀರುನಾಗ ಹೊಸಿ ಕಾಸು ಎತ್ಕೊತೀನಿ. ನಿಮ್ಮ ಅತ್ತೆ ಅತ್ತವಳ ಇತ್ತವಳ ಅಂತ ನೋಡ್ತಿರು. ನೀನೇನು ಬೀರುನಾಗ ಇರ್ತದಲ್ಲ, ಒಂದು ಎಷ್ಟನೋ ಒಂದು ಲಕ್ಷವೋ ಎಷ್ಟನ್ನ ಎತ್ಕೊಂಬಿಟ್ಟು ಅತ್ತಾಗೆ ಒಂದು 50,000 ಸಾಕು, ತಗೊಂಡೋಗ್ಬಿಟ್ಟು ಕೊಡ್ತೀನಿ. ಹೆಂಗೋ ಅತ್ತಾಗ ಮಾಡ್ಕೊಂಡೇನೋ ಹೋಗ್ಲತ್ತಾಗೆ. ಇಷ್ಟ ಇಲ್ದಿರ ಮದುವೆ ಮಾಡ್ಕೊಂಡು ಬಾಳೋದಕ್ಕಿನ್ನ ಹೆಂಗೋ ಬಾಳ್ಕೊಂಡು ಹೋಗ್ಲಿ ಅತ್ತಾಗೆ. ಸರಿ ಪದಕ, ನನ್ನ ತಗೋ 5,000 ರೂಪಾಯಿ ಐತೆ, ನಾನು ತಗೊಂಬಿಟ್ಟು ಬಂದು ಕೊಡ್ತೀನಿ. ಬೇಡ ಸುಮ್ಕಿರು. ಪಾಪ ನೀನೇ 10 ರೂಪಾಯಿ ಕೂಡಿಕೊಂಡಿರ್ತೀಯ, ಖರ್ಚಿಗೆ ಬೇಡವಾ? ನೀನು ಸುಮ್ಕಿರು ನೀನು. ಬಾ, ಅವಳನ್ನ ಕರ್ಕೊಂಬಿಟ್ಟು ಬಾ, ಹೋಗಿ ಫಸ್ಟು. ಸರಿ ಅಕ್ಕ. ನೋಡಮ್ಮಿ, ಇಲ್ಲಿಗೆ ನಿಮ್ಮ ಹುಡುಗನೂ ಬರಕ್ಕೆ ಕೇಳಿದ್ದೀನಿ. ಇಲ್ಲಿಗೆ ಬಂದರೆ ಹೆಂಗನ್ನುವೆ ಇಲ್ಲಿಂದ ಆಟೋ ಗಿಟ್ಟದಾಗೋ ಏನ್ರಾಗನ ಹೋಗ್ಬಿಟ್ಟು ಟ್ರೈನ್ ಹತ್ಬಿಡಿ. ಬಸ್ ಸ್ಟ್ಯಾಂಡಾಗ ನಮ್ಮವ್ರು ಶಾನೆ ಜನ ಇರ್ತಾರೆ. ಸುಮ್ಕೆ ಒಬ್ರಲ್ಲ ಇಬ್ರಲ್ಲ, ಬಲ್ ಜನ ಇರ್ತಾರೆ,
ಸರಿನಾ? ನೋಡು ನೀನು ಏನಕ್ಕೂ ಹೆದರ್ಕೋಬೇಡ. ಅಲ್ಲಿ ಯಾವ್ದನ ಹೋಟ್ಲು ರೂಮು ಇಲ್ಲಾಂದ್ರೆ ಯಾವ್ದನ ಫ್ರೆಂಡ್ಗಿನ್ ರೂಮ್ಗಳಗೋ ಯಾವ್ದ್ರಾಗ ಒಸಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಮದುವೆ ಮಾಡ್ಕೊಳ್ಳೋದೋ ಇಲ್ಲ ಇಲ್ಲಿಗೆ ಬಂದು ಮದುವೆ ಮಾಡ್ಕೊಳ್ಳೋದೋ ಏನೋ ಒಂದು ವ್ಯವಸ್ಥೆಯ ಮಾಡಿದ್ರಾಯ್ತು. ಸರಿನಾ? ನನಗೆ ಮಾತ್ರ ಫೋನ್ ಮಾಡು. ಆ ಫೋನ್ನ ಸಿಮ್ ಬದಲಾಯಿಸ್ಬಿಡು. ಸರಿನಾ? ನೀನು ನಂದೇ ಫೋನ್ ಕೊಟ್ಟಿದ್ದೀನಲ್ಲ ಹಳೆ ಫೋನ, ಅದಕ್ಕೆ ಸಿಮ್ ಬದಲಾಯಿಸ್ಕೊಬಿಟ್ಟು ಮಡಿಕ ನೀನೇನಿಯಾ. ಇನ್ನೇನು ಫೋನು ಅವಶ್ಯಕತೆ ಇದ್ರೆ ಫೋನ್ ಹಾಕು, ಎಮರ್ಜೆನ್ಸಿ ಇದ್ರೆ ಫೋನ್ ಹಾಕು. ಸರಿನಾ? ಸರಿ ಅತ್ತಿಗೆ ಆಯಿತು. ಆದ್ರೂ ನಂಗೆ ಸಿಕ್ಕಾಪಟ್ಟೆ ಭಯ ಆಯ್ತೈತೆ ಅತ್ತಿಗೆ. ನನಗೆ ಹೋಗಕ್ಕೇನಿಯ ಭಯವಾಯ್ತೈತೆ. ಶಶಿ, ನೀನು ಇದೊಂದು ಕಿತ ಧೈರ್ಯ ಮಾಡಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಆ ಕೊಂಗುನ್ ಜೊತೆ ಬಾಳ್ಬೇಕಾಯ್ತದೆ. ಯೋಚನೆ ಮಾಡು, ಇದೊಂದೇ ಒಂದು ಕಿತ ಧೈರ್ಯ ಮಾಡು. ನೋಡು, ನಿಮ್ಮ ಅಮ್ಮ ಹುಡುಗನ್ ತೋರ್ಸೋದಕ್ಕಿಂತ ಮುಂಚೆ ನಾವು ಅನ್ಕೋತಾ ಇದ್ವಿ, ಅಯ್ಯೋ ಏನಕ್ಕೆ ಮೋಸ ಮಾಡಬೇಕು, ಇವ್ರ ಅಮ್ಮಂಗೆ ಎತ್ತಿ ಒತ್ತಿ ಬೆಳೆಸವಳೆ ಮಗಳನ್ನ, ನಾವು ಈ ಟೈಮಾಗ ಕಳಿಸ್ಬಿಟ್ರೆ ಹೆಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ನಿಮ್ಮ ಅಮ್ಮನೂ ನಿಮ್ಮ ಅಣ್ಣ ಹುಡುಕ ಬತ್ತಲ್ಲ, ಆ ಹುಡುಗನ್ ನೋಡ್ಬಿಟ್ಟೇನೆ ನನಗಂತೂ ಎಂಥ ಅದೇನೋ ಒಂಥರ ಗಿಣಿ ಸಾಕ್ತಂಗೆ ಸಾಕಿ ಗಿಡಗನ್ ಕೈಲಿ ಕೊಟ್ಟಂಗೆ ಆಯ್ತದೆ. ಅಂತನೂ ಕೂಡ ಅವಶ್ಯಕತೆ ಏನೈತಿ ಹೇಳು? ನೋಡು, ಏನು ಬೇಡ, ನಾನು ಹೇಳ್ದಷ್ಟು ಮಾಡು. ಸುಮ್ಕೇನೆ ಧೈರ್ಯ ಮಾಡಿ ಇದೊಂದ್ಕಿತ ಹೋಗ್ಬಿಡು. ಇಲ್ಲ ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಂತಂದ್ರೆ ಅವನ್ನೇ ಮದುವೆ ಮಾಡ್ಕ, ಬೇಡ ಅಂತಂತಾರೆ ಇವಾಗ ನಿಮ್ಮ ಅಮ್ಮ ತೋರಿಸಿರೋ ಹುಡುಗನೇನೆಯಾ? ಅದೇ ಮತ್ತೆ ಇಲ್ಲ, ನಾನು ನನ್ನ ಚಂದ ಜೊತೆ ಹೊರಟೆ ಹೋಯ್ತೀನಿ. ಮತ್ತೆ ಸುಮ್ಕಿರು, ಧೈರ್ಯ ಮಾಡ್ಬೇಕಷ್ಟೇನೇನೆ. ಈ ಹುಡುಗ ಯಾಕಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಏನೋ ಎದ್ರಕೊಂಡು ಬರ್ದಿದ್ದಂಗೆ ಅಲ್ಲೇ ಉಳ್ಕತ್ತಾನೋ ಏನೋ, ಬತ್ತನೋ ಬರಲ್ವೋ ನಂಗ ಈ ಟೆನ್ಷನ್ ಶುರುವಾಯ್ತಲ್ಲ. ಬೋರ್ದೆ ಏನ್ ಮಾಡ್ತಾನೆ, ಸುಮ್ನಿರಕ್ಕ, ಬತ್ತಾನೆ. ಪ್ರೀತಿ ಇದ್ರೆ ಬತ್ತಾನೆ, ಇಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಯ್ತದೆ. ಸುಮ್ನಾಗದಷ್ಟೇನೆ. ನೋಡ ನೀರು, ಈಗಲೇ ಧೈರ್ಯ ಮಾಡಿದ್ದು ನಾಳೆಗೆ ಧೈರ್ಯ ಮಾಡ್ತಾನೆ, ನೋಡೋಣ. ಅಲ್ಲಿ ಯಾರೋ ಬತ್ತಿದ್ದಂಗ ಅವ್ರು ನೋಡಿ ಗಾಡಿನಾಗೆ. ಅವನೇ ಅಂತ ಅನ್ನಿಸ್ತದೆ. ಅವನೇ. ಅಕ್ಕ, ಹಬ್ಬ, ನಾನು ಶಶಿ ಇಷ್ಟು ಬೇಗ ಓಡೋಗ ಅಂತ ಟೈಮ್ ಬರ್ತೈತೆ ಅಂತ ಕನ್ಸಗೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಬೇಗ ನಾವು ಮನೆ ಬಿಟ್ಬಿಟ್ಟು ಹೋಗ್ತಾ ಇದೀವಲ್ಲ ಅನ್ನೋದೇನೇ ಒಂಥರ ಖುಷಿ ಆಗ್ತಾ ಐತೆ. ನಮ್ಮಮ್ಮ ಮನೆನಾಗಂತೂ ಚಿತ್ರ ಹಿಂಸೆ ಇಕ್ತಾ ಇತ್ತು ನಮ್ಮಮ್ಮ. ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ. ನನ್ನ ಹತ್ರ ಕಾರು ಗೀರು ಎಲ್ಲ ಕಿತ್ಕೊಂಡೈತೆ, ಓಡಾಡ್ಬಿಡ್ತೀನಿ ಜಾಸ್ತಿ ಅಂತೇಳಿ. ಅದಕ್ಕೆ ಫ್ರೆಂಡ್ ಬೈಕಾಗೇನೇ ಡ್ರಾಪ್ ಮಾಡಿಸ್ಕೊಂಡೆ. ನೋಡಪ್ಪ, ಈಗ ಯಾವ್ದನ ಆಟೋ ಗಿಟ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿ ರೈಲ್ವೆ ಸ್ಟೇಷನಾಗೆ ಹತ್ಕೊಂಡು ಸುಮ್ಕೆ ಟ್ರೈನ್ ಹತ್ಕೊಂಡು ಹೊಂಟು ಬಿಡ್ರಿ ಬೆಂಗ್ಳೂರಿಗೆ. ನಿಂಗೆ ಅಲ್ಲೆಲ್ಲ ಪರಿಚಯ ಐತೆ ತಾನೇ? ಅಯ್ಯೋ, ಪರಿಚಯ ಏನು ಬೆಂಗಳೂರಾಗ ಎಲ್ಲೋ ಒಂದ್ ಹತ್ರ ಇದ್ರೆ ಆಯ್ತಲ್ವಾ? ಸುಮ್ನೆನೆನಿಯ ಸುಮ್ನೆ ಯಾಕೆ ಸುಮ್ನೆನೆ ಇಲ್ಲಿರೋದಕ್ಕಿನ್ನ ಇವಳ ಜೊತೆ ಎಲ್ಲ ಬೆಂಗಳೂರಾಗ ಎಲ್ಲೋ ಒಂದ್ ಹತ್ರ ಇರೋದೇನೆ ಎಷ್ಟೋ ವಾಸಿ. ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಕ್ಕ, ನಾನು ನೋಡ್ಕೊತೀನಿ ಎಲ್ಲನೂ. ಸರಿ ಬರ್ರಿ, ಅಲ್ಲಿ ಆಟೋ ಗೊತ್ತಾಯ್ತಿರ್ರಿ, ಆಟೋ ಹತ್ಕೊಂಡೇನಿ ಹೊಂಟೋಗ್ಬಿಡಣ. ಹಾ ಬರ್ರಿ. ತಗ ಶಶಿ, ಇದ್ರಾಗೆ 50,000 ರೂಪಾಯಿ ಕಾಸೈತೆ. ತಗ ಇದನ್ನ ತಗೊಂಡು ಅಲ್ಲಿ ಖರ್ಚಿಗೇನು ಕರ ಬೇಕಾಯ್ತದೆ, ತಗೊಳ್ಳಿ. ಅಕ್ಕ, ಏನು ಬೇಡ, ನನ್ನ ಹತ್ರ ATM ಐತೆ. ಆದ್ರೂ ಕಣಪ್ಪ, ಅಲ್ಗೆ ಹೋದ್ಮೇಲೆ ಎಷ್ಟೆಷ್ಟು ಖರ್ಚು ಆಯ್ತದೋ, ಎಷ್ಟು ಖರ್ಚು ಬೀಳ್ತದೋ ಯಾರಿಗ್ ಗೊತ್ತು. ತಗ ಸುಮ್ಕೇನೆಯ. ಅಕ್ಕ, ನನ್ನ ಹತ್ರ ಎಲ್ಲ ದುಡ್ಡು ಐತೆ, ಸರಿನಾ? ಅಯ್ಯೋ, ನೀನ್ ಸುಮ್ನೆನೆ ಇಟ್ಕೊಳ್ಳಿ, ನಮಗ್ ಬೇಡ. ಇಲ್ಲ ಇರ್ಲಿ, ಇಟ್ಕೊಳ್ಳಿ, ತಗೊಳ್ಳಿ. ಅದಕ್ಕೆ ನಾನು ಹೋದ್ಮೇಲೆ ಅಮ್ಮ ಅಣ್ಣ ಎಲ್ಲ ಹೆಂಗ್ ಆಡ್ತಾರೋ ಏನೋ, ನನಗೆ ಭಯನೂ ಆಯ್ತೈತೆ. ಒಂದು ಕಡೆ ನೀವು ಇದ್ದೀರಲ್ಲ ಅಂತ ಸಪೋರ್ಟ್ಗೆ ಅಂತ ಸಂತೋಷನೂ ಆಯ್ತೈತೆ. ಏನು ಮಾಡಬೇಕೋ ಒಂದು ಅರ್ಥ ಆಯ್ತಿಲ್ಲ. ಅಯ್ಯೋ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನೀವು ಸುಮ್ಕಿರ್ರಿ. ನೀವು ಆಡಿ ಅಂತ ಹೇಳಿದ್ನಲ್ಲ, ನೋಡು ಕಾಸು ಕೊಟ್ಟಿದ್ದೀನಿ, ಏನಪ್ಪ ಹುಷಾರು. ಅಲ್ಲೆಲ್ಲ ಜಗಳ ಪಗಳ ಮಾಡ್ಕೊಳ್ಳೋದು, ಆಮೇಲೆ ಯಾವ್ಯಾವೋ ಅಲ್ಲಿ ಇಲ್ಲಿ ಈ ಲಾಡ್ಜು ಪಾಡ್ಜುನಾಗ ಉಳ್ಕೊಳ್ಳೋದು, ಶಾನೆ ಅಂಥವು ಎಲ್ಲೆಲ್ಲ ಇರೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ, ಸರಿನಾ? ಅಕ್ಕ, ಬೆಂಗಳೂರು ನನಗೆ ಚೆನ್ನಾಗಿ ಗೊತ್ತು. ನಿಮ್ ನಾದಿನ ಚೆನ್ನಾಗಿ ನೋಡ್ಕೊಂತೀನಿ, ಸರಿನಾ? ನೋಡಪ್ಪ, ಎಲ್ಲ ಸಂಪೂರ್ಣ ಜವಾಬ್ದಾರಿ ನನ್ನ ನಾದನೇ ಜವಾಬ್ದಾರಿ ಇವಾಗ ನನ್ನ ಮೇಲೆ ಐತೆ. ನೀನು ಅಲ್ಲಿ ಏನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿದ್ರು ಇಲ್ಲಿ ನಮಗೆ ಕ್ಯಾಕರು ಸುಗುದು ಎಕ್ಕಡ ತಕೊಂಡು ಹೊಡೆದು ಬಿಡ್ತಾರೆ. ನೋಡು, ನಿಮ್ಮನ್ನು ನಂಬಿಟ್ಟು ನಾನು ಕಳಿಸ್ತಾ ಇದ್ದೀನಿ. ದಯವಿಟ್ಟು ಏನೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಂಗೆ ಇರಿ. ಜಾಸ್ತಿ ದಿನ ಬೇಡ, 2 ದಿನ ಇರ್ರಿ. 3ನೇ ದಿನ ಮದುವೆ ಮಾಡ್ಕೊಂಡು ಏನಿಯಾ ಬಂದ್ಬಿಡಿ, ಸರಿನಾ? ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮದುವೆ ಮಾಡ್ಕೊಂಡು ಡೈರೆಕ್ಟಾಗಿ ಊರಿಗೆ ಬಂದ್ಬಿಡಿ. ಮದುವೆ ಮಾಡ್ಕೊಂಡಿದ್ದಂಗೆ ಬಂದ್ಬಿಟ್ರಂತೂ ಮತ್ತೆ ಬಿಡೋಕ್ಕಿಲ್ಲ ನಿಮ್ಮನ್ನ. ನಾಳೆ ಏನಿಯ ಮದುವೆ, ನಮ್ಮ ಮನೆನಾಗ ಮದುವೆ ತಯಾರಿ ಎಲ್ಲ ಮಾಡ್ತಿರ್ತಾರೆ. ಇವಾಗ ಇವಳು ಓಡೋಗಿರೋದು ಗೊತ್ತಾಗ್ಬಿಟ್ಟು ಏನೇನು ಆಯ್ತದೋ ಮನೆನಾಗ ಗೊತ್ತಿಲ್ಲ, ಸರಿನಾ? ಏನೋ ನನ್ನ ಪಾಡೋಗಿ ನಾನು ಇವಾಗ ಹೋಗ್ಬಿಡ್ತೀನಿ, ಏನೂ ಗೊತ್ತಿಲ್ಲ ಅನ್ನಂಗೆ. ಸರಿ, ನೀವು ಹೊರಡ್ರಿ, ಲೇಟ್ ಆಗುತ್ತೆ. ನಾವು ಟ್ರೈನ್ ಒಳಗಡೆ ಕೂತ್ಕೋತೀವಿ, ಇನ್ನೇನು ಜನಗಳೆಲ್ಲ ಬಂದ್ಬಿಡ್ತಾರೆ. ಮತ್ತೆ ಟ್ರೈನ್ ಹೊರಟ್ರೆ ನೀವು ಇಳಿಯೋದೂ ಕಷ್ಟ. ನೀವು ಹೊರಡ್ರಿ. ಸರಿ, ಬಾಕ ಹೋಗೋಣ. ಶಶಿ, ಹುಷಾರು, ಏನಿದ್ರು ಫೋನ್ ಮಾಡು, ಸರಿನಾ? ಹಾ ಸರಿ, ಮಾಡ್ತೀನಿ. ಹೊತ್ತಿಗೆ ಹುಷಾರು. ಅನ್ಯಾಕಮ್ಮಿ ಹುಷಾರು ಅಂತೀಯ? ನೀವಿಬ್ರು ಹುಷಾರು, ನಾವ್ ಹೆಂಗೋ ಮನೆನಾಗ ಹುಷಾರಾಗೆ ಇರ್ತೀವಿ. ನೀವಿಬ್ರು ಹುಷಾರಾಗಿರ್ರಿ ಸಾಕು. ಸರಿ ಆಯ್ತು, ಹೊರಡಿ. ಯಾಕೋ ಚಂದು, ನಂಗೆ ಸಿಕ್ಕಾಪಟ್ಟೆ ಭಯವಾಯ್ತೈತೆ ನನಗೆ. ಅಯ್ಯೋ, ಓಡೈತಿರೋದು ನಮ್ಮ ಮನೆಯನ್ನೆಲ್ಲ ಬಿಟ್ಬಿಟ್ಟಲ್ವಾ. ನಮ್ಮ ಅಮ್ಮ ಗೊತ್ತಲ್ಲ ನಿಮಗೆ ಹಂಗೆ ಅಂತ ಹೇಳ್ಬಿಟ್ಟು, ನಮ್ಮಮ್ಮ ಏನರ ಹೊಡಿತದೋ ಏನೋ ಗೊತ್ತಿಲ್ಲ ಹೋದ್ರೆ. ಅಯ್ಯೋ ಭಯ, ಹಂಗೆ ನೀ ಕೈ ಕಾಲೆಲ್ಲ ಗಡಗಡ ಗಡಗಡ ಅಂತ ನಡುಕ್ತಾವೆ. ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನೋಡು, ಇವೆಲ್ಲ ಕಾಮನ್ನು.
ನಮ್ಮ ಪ್ರೀತಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇದೆಲ್ಲನೂ ಅನುಭವಿಸ್ಲೇಬೇಕು. ನೋಡು, ನಿನ್ನ ನಾನು ಕೈ ಬಿಡಲ್ಲ, ಚೆನ್ನಾಗಿ ನೋಡ್ಕೊಂತೀನಿ. ನೀನು ನೋಡ್ದ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದಿಲ್ವಾ? ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಬಿಟ್ಟು ನಾನು ನಿನ್ಗೋಸ್ಕರ ಬಂದಿಲ್ವಾ ಇಲ್ಲಿ ಹೇಳು? ನೀನು ಒಬ್ಳೆ ಬಿಟ್ಬಿಟ್ಟು ಬಂದಿದ್ಯಾ? ಇಲ್ಲ ತಾನೇ? ಆದ್ರೂ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಾ ಐತೆ. ಸರಿ ಬಿಡು, ಆಯ್ತು. ತಗ 50,000 ರೂಪಾಯಿನ ಎತ್ತಿಟ್ಕ. ನನ್ನ ಹತ್ರ ಇದ್ರೆ ಕಳ್ದಾಕ್ತೀನಿ. ನಮ್ಮ ಅತ್ತಿಗೆ ಕಷ್ಟಪಟ್ಟು ಪಾಪ ದುಡ್ದಿರೋ ದುಡ್ಡು ಕೊಟ್ಟೈತೆ. ತಗ. ಹ್ಮ್, ಸರಿ ಸರಿ, ಬಾ ಕೂತ್ಕೋ ಬಾ. ಸರಿ ನೋಡಿ. ನೋಡಮ್ಮಿ ಗಂಗಾ, ನಾವಿಬ್ರು ಹಿಂಗ್ ಹೋಗಿರೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಸುಮ್ಕೆ ಆಮೇಕಿಂದ ನಮ್ಮ ಮೇಲೆ ಯಾಕರು ಬಿದ್ಬಿಡ್ತಾರೆ. ಏನು ಗೊತ್ತಿಲ್ವೇನೋ ಅನ್ನಂಗ್ ನಾವು ಮನೆಯಾಗ ನಮ್ಮ ಪಾಡು ನಾವು ಇದ್ಬಿಡಣ. ಸರಿ ಆಯ್ತಕ್ಕ. ನನಗಂತೂ ಅವರಿಬ್ರು ಹೋಗಿ ಎಲ್ಲ ನಮ್ಮ ಹತ್ರ ಸ್ವಲ್ಪ ಗಂಟೆ ಭಯ ಆಯ್ತಾ ಇರ್ತದೆ. ಇನ್ನು ನಿಮ್ಮ ಅತ್ತೆ ನಡುವೆ ನಿನ್ನ ಗಂಡ ಇಬ್ರು ಬಂದಿಲ್ಲ ಅಂತ ಅನ್ನಿಸ್ತದೆ. ಬರೋ ಅಷ್ಟರೊಳಗಡೆ ನಾವು ಮನೆ ಸೇರ್ಕೊಂಡು ನಮ್ಗೇನು ಗೊತ್ತಿಲ್ಲ ನಂಗೆ ತೆಪ್ಪು ಕುಂತ್ಕೊಬಿಡಣ. ಎಲ್ಲಿಗೆ ಹೋಗಿದ್ದೆ? ಆಟೋದೊಳಗಡೆ? ಎಲ್ಲೂ ಇಲ್ಲ ರೀ, ಇಲ್ಲೇನಿಯ ಸುಮ್ಕೆ ಪಕ್ಕದ ಊರ್ಗೆ ಸುಮ್ಕೆ ಹೋಗಿದ್ದೆ. ಪಕ್ಕದೂರ್ಗೆ ಆಟೋದಾಗ ಹೋಗ್ಬಿಟ್ಟು ಆಟೋದಾಗ ಇಳಿತಾ ಇದ್ದೀರಾ? ಹಾ, ಎಲ್ಲೋಗಿದ್ದೆ? ಅಲ್ಲಿಯಕ್ಕೆ ಅಂತ ಹೇಳ್ಬಿಟ್ಟು ಓಡಾಡಕ್ಕೆ ಅಂತೇಳಿ ನನಗೆ ಹೇಳ್ತೀಯಾ? ಊರೂರು ತಿರುಗ್ತೀಯಾ ಅಂತ ಹೇಳ್ಬಿಟ್ಟು ನೀವಿಬ್ರು ಎಲ್ಲೋಗಿದ್ರಿ? ಹಾ, ಎಲ್ಲೋ ಹೋಗಿ ಏನೋ ಮಾಡಿ ಗೊತ್ತಾ ಇದ್ದೀರಾ ಅಂತ ಅನ್ನಿಸ್ತದೆ. ಶಾಪಿಂಗ್ ಹೋಗಿದ್ರಿ ಅನ್ನೋದಕ್ಕೆ ಕೈಯಾಗ ಏನೂ ಇಲ್ಲ. ಆ ಮತ್ತೆ ಸುಮ್ನೆ ಏನಕ್ಕೆ ಹೋಗಿದ್ರಿ? ಅದು ಹಳೆ ಬಟ್ಟೆನಾಗೆ ಆಟೋದಾಗ ಹೋಗ್ಬಿಟ್ಟು ಬರೋ ಅಂಥದ್ದು ಏನೈತೆ? ರೀ ಏನು ಇಲ್ಲ ಹೇಳ್ರಿ, ಸುಮ್ಕೆನೆ ಇಲ್ಲೇ ಪಕ್ಕದವ್ರಿಗೆ ಸುಮ್ಕೆ ಅದೇನೋ ಕೆಲಸ ಇತ್ತು ಅಂತ ಹೋಗಿದ್ವಿ. ನಾವಿನ್ನೇನೋ ಸುಮ್ನೆ ಹೋಗೋಣ. ನೀವು ಒಳ್ಳೆ ಸಂದಕ್ಕೆ ಅನುಮಾನ ಪಡ್ತೀರಪ್ಪ, ನೀವಂತೂ ಅನುಮಾನದ ಪ್ರಾಣಿ ನೀವಂತೂ. ನಾನೇನು ಒಬ್ಳೆ ಹೋಗಿದ್ನಾ? ಇಲ್ಲಿ ಪದ್ದಕ್ಕ ಇಲ್ವಾ? ಪದ್ದಕ್ಕನ ಜೊತೆ ಹೋಗಿದ್ದು. ನಾನು ಒಬ್ಳೆ ಹೋಗಿದ್ರೆ ಎಲ್ಲೋ ಹೋಗಿದ್ದೀನಿ ಅಂತ ಕೇಳಬೇಕಿತ್ತು. ನಾನು ಒಬ್ಳೆ ಏನು ಹೋಗಿಲ್ವಲ್ಲ ಬುಡಿ. ಇದು ಯಾಕೆ ಹಿಂಗೆ ನನ್ನ ಮೇಲೆ ಅನುಮಾನ ಪಡ್ಕೊಂಡು ಕೇಳ್ತಿದ್ದೀರಾ? ಲೇ ಗಂಗಾ, ನೋಡಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೊಲ್ತಾಗೆ ಹಸುಗಳು ನೋಡ್ಕೊಂಡ್ಬಿಟ್ಟು ಬರೋರು ಯಾರು? ನೋಡಿ ಸರ್ನ. ಅಯ್ಯೋ, ನಮ್ಮ ಕಷ್ಟ ನಮಗೆ. ಎಲ್ಲರೂ ಬರೀ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳೋರೆ ಆದ್ರು. ನೋಡಿ ಸರ್ನ. ಇವ್ರು ಎಲ್ಲೋಗಿದ್ರು? ಏನೋ ತಪ್ಪು ಕೆಲಸ ಮಾಡೋದ್ರು ಅಂತ ಅನ್ನಿಸ್ತಾ ಇತ್ತು ನನಗೆ. ಆಟೋದಾಗ ಹೋಗಿ ಇಲ್ಲಿ ಆಟೋದಾಗ ಬಂದವ್ರು ಅಂದರೆ ಆ ಆಟೋದನ್ನ ಕೇಳಿದ್ರೆ ಎಲ್ಲ ಗೊತ್ತಾಗ್ತೈತೆ ಎಲ್ಲಿಂದ ಬಂದರು ಅಂತೇಳಿ. ಆಟೋದನ್ನ ಈ ಕಡೆ ಹೋದಲ್ವಾ, ಈ ಕಡೆನೇ ಹೋಗಿ ವಿಚಾರಿಸ್ತೀನಿ, ಆಮೇಲೆ ಗೊತ್ತಾಗ್ತೈತೆ ದೊರಿದ್ರದವ್ರು. ಅಲ್ಲ, ನನಗೆ ಗೊತ್ತಾಗ್ತಿದ್ದಂಗೆ ಏನು ಕೆಲಸ ಮಾಡ್ತಾವಳು ಇವಳು ಅಂತ. ಈ ಕಡೆ ಹೋಗಿ ಈ ಕಡೆ ಬಂದವ್ರೆ ಅಂದರೆ ಆಟೋದನ್ನೇ ಸರಿ. ಇವಾಗ ನಮಗೆಲ್ಲ ಇನ್ಫಾರ್ಮೇಷನು ಹೇಳೋಕ್ಕೆ ಇರು, ಹೋಗಿ ಹೇಳಿ ವಿಚಾರಿಸ, ಆಮೇಲೆ ವಿಚಾರಿಸ್ಕೊಂತೀನಿ ಇವಳನ್ನ.